नेत्रं स्वाहा ॐ नीलान्द्रमाभा समृद्धनेत्रं स्वाहा ॐ नीलान्द्रमाभा समृद्धनामिदं छायामात्रां सुप्रोतकृतमाग्नेत्रं ఇక్కడ చూడు ఆరాధ్య మమ్మీ కొత్త సంధ్య ఉండేది ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಮುಂಚೆನೇ ತಿಳಿಸಿದ್ದೆ, ತಂಗಿ ಮನೆಯಲ್ಲಿ ಫಂಕ್ಷನ್ ಇದೆ, ಎಲ್ಲನೂ ಮಾಡ್ತಾ ಇದ್ದೀವಿ, ಸಿದ್ಧತೆಗಳು ನಡೀತಾ ಇದೆ ಅಂತ. ಸೊ ಹೋಪ್ ಇವತ್ತಿನ ಹೋಪ್ ನಿಮಗೂ ಕೂಡ ಈ ವ್ಲಾಗ್ ಎಲ್ಲ ಇಷ್ಟ ಆಗ್ಬೋದು. ಕೊನೆವರೆಗೂ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಈಗ ಟೈಮ್ ಬಂದು 6:30 ಮಾರ್ನಿಂಗು. ಸೊ ನಮ್ಮ ತಂಗಿ ಮನೆಯಲ್ಲಿ ಇವಾಗ ಮಾರ್ನಿಂಗು ಪುಣ್ಯಾಹ ಇರುತ್ತೆ. ಪುಣ್ಯಾಹ ಆದಮೇಲೆ ಸಂಜೆ ಹಾಲಲ್ಲಿ ಫಂಕ್ಷನ್ ಹಾಲಲ್ಲಿ ಕೂರಿಸೋದು. ಸೊ ಎಲ್ಲನೂ ಕೂಡ ರೆಡಿ ಆಗಿದ್ವಿ. ಈ ಬ್ಲೌಸು ಸ್ಯಾರಿ ಹೇಗಿದೆ, ಸೊ ನಾನು ನಿಮಗೆ ಮೊನ್ನೆನೇ ನಾನು ಶೇರ್ ಮಾಡಿದ್ದೆ ಕಟಿಂಗ್ ಮಾಡುವಾಗ. ಬ್ಯಾಕ್ ಸೈಡ್ ಡಿಸೈನ್ ಒಂದ್ಸತಿ ತೋರಿಸ್ತೀನಿ. ಸೊ ನೋಡಿ ಬ್ಲೌಸ್ ಡಿಸೈನ್ ಹೇಗಿದೆ ಅಂದ್ಬಿಟ್ಟು. ಸೊ ನೈಟು ಕುತ್ಕೊಂಡು 12 ಗಂಟೆ ಆಯಿತು. 1 ಅವರಲ್ಲಿ 11 to 12 ಸ್ಟಿಚಿಂಗ್ ಮಾಡಿಕೊಂಡೆ. ಬೇಗ ಬೇಗ ಆಗಬೇಕಂದ್ರೆ ಈ ಬೋಟ್ನೆಕ್ ಎಲ್ಲನೂ ಕೂಡ ನನಗೆ ಎಲ್ಲರಿಗೂ ಕಷ್ಟ ಆಗೋದು, ಈಸಿ ಆಗುತ್ತೆ. ವ್ಲಾಗ್ ನಮ್ಮ ಸಿಸ್ಟರ್ಸು, ಇವ್ರ ಬ್ರದರ್ಸು, ಕಸಿನ್ಸ್ ಎಲ್ಲನೂ ಸೇರಿಕೊಂಡು ಇವತ್ತಿನ ಡೇ ಫುಲ್ಲು ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ಸೊ ಸ್ಕಿಪ್ ಮಾಡಿದೆ ನೋಡಿ. ಸೊ ನಾನು ಕೂಡ ಹೇಗಿದ್ದೀನಿ, ಬ್ಲ್ಯಾಕ್ ಸ್ಯಾರಿ ಹೇಗಿದೆ, ತುಂಬ ದಿವಸ ಆದಮೇಲೆ ಬ್ಲ್ಯಾಕ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಹೋಗೋಣ. ಎಲ್ಲರೂ ಕೂಡ ಅಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ. ಆಂಟಿ ಮನೆಯಿಂದ ಎಲ್ಲರೂ ಒಟ್ಟಿಗೆ ಹೋಗಬೇಕು. ಇವಾಗ ಎಲ್ಲ ಆಂಟಿ ಮನೆ ಹತ್ರ ಸೇರ್ತಾ ಇದ್ದೀವಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಈ ಸ್ಯಾರಿನ ತರಿಸಿ ನಾನು 3 years ಮೇಲೇ ಆಗಿದೆ. ನನಗೊಂದು ಅಮ್ಮನಿಗೊಂದು ನನ್ನ ಫ್ರೆಂಡ್ ಒಬ್ಬರು ಪುಷ್ಪ ಅಂತ ಇದ್ದರು. ಅವರು ದಾವಣಗೆರೆನೋ ಬಿಜಾಪುರ ಸೈಡವರು ಅನಿಸುತ್ತೆ. ಅಲ್ಲಿ ಪ್ಯೂರು ಕಾಟನ್ ಅಂದ್ಬಿಟ್ಟು ಆಗ ಟ್ರೆಂಡ್ ಇತ್ತು ಈ ಸ್ಯಾರೀಸ್ ಎಲ್ಲ, ಆಗ ತರಿಸಿದ್ದು. ಸೊ 3 years ಮೇಲೇ ಆಗಿದೆ. ಈ ವಿಡಿಯೋಲಿ ನೋಡಿದ್ರೆ ಪುಷ್ಪ ಅಂದ್ಕೊಳ್ಬೋದು ಇವಾಗ ಹುಟ್ಟಿದ್ದಾಳೆ ಅಂತ. ಸೊ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ ಅಂತಾರಲ್ವ, ಆ ಥರ ಇವತ್ತು ಈ ಸ್ಯಾರಿಗೆ ಒಂದು ಫೈನಲಿ ನಾನು ನನ್ನ ಮಕ್ಕಳು ರೆಡಿ ಆದ್ವಿ. ಅಮ್ಮ ಹೊರಟ್ರು, ಯಾಕಂದರೆ ಆಂಟಿ ಮನೆಯವ್ರಿಗೂ ಗಾಡಿಯಲ್ಲಿ ಹೋಗೋಣ ಅಂದ್ಬಿಟ್ಟು. ಸೊ ಗಾಡಿಯಲ್ಲಿ 4 ಜನ ಆಗಲ್ಲ ಅಂದ್ಬಿಟ್ಟು ನಾನು ಮಕ್ಕಳು ಗಾಡಿ, ಅಮ್ಮ ಆಟೋಲ್ಲಿ ಹೋದರು. ಸೊ ಈಗಲೇ ಸ್ವೆಟ್ ಆಗ್ತಾಯಿದೆ. ಅದಕ್ಕೆ ನಾನು ಆಲ್ಮೋಸ್ಟ್ ಮೇಕಪ್ ಅಂತೆಲ್ಲ ನಾನು ಯಾವತ್ತೂ ಜಾಸ್ತಿ ಮಾಡೋದೇ ಇಲ್ಲ. ನಾನು ಏನಿದ್ರು ಫೌಂಡೇಶನ್ನು, ಸನ್ಸ್ಕ್ರೀಮ್ ಹಚ್ತೀನಿ ಡೈಲಿನೂ. ಈ ಥರ ಫಂಕ್ಷನ್ಗಳಿಗೆಲ್ಲ ಅಂದರೆ ಸ್ವಲ್ಪ ಫೌಂಡೇಶನು, ಲಿಪ್ಸ್ಟಿಕ್ಕು, ಸ್ವಲ್ಪ ಐ ಶ್ಯಾಡೋ ಅಷ್ಟೇ ಬಿಟ್ಟರೆ ನಾನು ಬೇರೆ ಥರ ಏನೇನೋ ಹಚ್ತಾರಲ್ವ ಆ ಥರ ಕ್ರೀಮ್ಸ್ ಎಲ್ಲ ನಂಗೆ ಗೊತ್ತೂ ಇಲ್ಲ, ನಾನು ಹಚ್ಚೋದು ಇಲ್ಲ. ಸೊ ಓಕೆ, ಅದಕ್ಕೆ ನಂಗೆ ಸ್ವೆಟ್ ಆದ್ರೂ ಮೇಕಪ್ಪು ಆ ಥರ ಹೋಗೋದು, ಪ್ಯಾಚ್ ಎಲ್ಲ ಆಗೋದಿಲ್ಲ. ಸೊ ನ್ಯಾಚುರಲ್. ಬನ್ನಿ ಹೋಗೋಣ. ಮೆತ್ಕೋ ಚರಣ್ ಗಾಡಿ ತೀಸಿ ಸ್ಟಾರ್ಟ್ ಸೇಸಿ ಮಗ್ಮೆ. ಫೈನಲಿ ಆಂಟಿ ಮನೆಗೆ ಬಂದೆ. ಕರೆಕ್ಟ್ ಟೈಮ್ಗೆ ಬಂದು ರೀಚ್ ಆದ್ವಿ. ಇನ್ನು ನಮ್ಮ ಸಿಸ್ಟರ್ಸ್ ರೆಡಿ ಆಗ್ತಾಯಿದ್ದಾರೆ, ಹಾಗೆ ಆಂಟಿ ಕೆಳಗಡೆ ರೆಡಿ ಆಗ್ತಾಯಿದ್ದಾರೆ. ದೊಡ್ಡಮ್ಮ ಆನ್ ದ ವೇ ಬರ್ತಾಯಿದ್ದೀನಿ ಅಂದರು. ಸೊ ಅಮ್ಮ ಆಗಲೇ ಬಂದಿದ್ದಾರೆ, ನಮ್ಮ 4ನೇ ಸಿಸ್ಟರು. ಸೊ ಫೈನಲಿ ಆಂಟಿ ಮನೆಗೆ ಎಲ್ಲರೂ ಬಂದ್ವಿ. ಅಮ್ಮ, ದೊಡ್ಡಮ್ಮ ನೋಡಿ ಹೇಳಿದ್ನಲ್ಲ ನಾನು ನಿನ್ನೆನೇ ಬ್ಲೌಸು ಒಂದೇ ಥರ ಎಲ್ಲ ಸ್ಯಾರೀಸು, ಬಟ್ ಕಲರ್ಸ್ ಚೇಂಜು. ಸೊ ಇನ್ನೂ ಆಂಟಿ ರೆಡಿ ಆಗ್ತಾಯಿದ್ರೆ, ಬೆಳಕಿದೆ. ಸೊ ಹೇಗಿದ್ದಾರೆ ನಮ್ಮ ಅಮ್ಮಸು ಅಂತ ಕಮೆಂಟ್ ಮಾಡಿ. ಸೊ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಇಡ್ತಾ ಇದ್ದೀವಿ. ಆಂಟಿಯವರೆಲ್ಲ ರೆಡಿ ಆದಮೇಲೆ ಇನ್ನು ಹೊರಡೋದೆ. ನೋಡಿ ದೊಡ್ಡಮ್ಮನೂ ಕೂಡ ಬಂದರು, ಆಂಟಿನೂ ಕೂಡ ರೆಡಿ ಆಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ಹಾಗೆ ನಮ್ಮಮ್ಮ, ನಮ್ಮ 4ನೇ ಸಿಸ್ಟರು. ಸೊ ಅವಳು ಬಂದು 4 days ಆಗಿದೆ. ಹಂಗಾಗ್ಬಿಟ್ಟು ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದಾರೆ. ಸೊ ಏನಪ್ಪ ಸ್ಪೆಷಲ್ಲಾಗಿ ಮಾತಾಡ್ಸೋದು ಅಂದರೆ ಶಿ ಈಸ್ ಪ್ರೆಗ್ನೆಂಟು. ಹಂಗಾಗ್ಬಿಟ್ಟು ಮಾತಾಡಿಸ್ಬೇಕು ಅಂತ ಬಂದ್ವಿ, ಅಮ್ಮ ಹಾಗೆ ದೊಡ್ಡಮ್ಮ ನಾನು. ಸೊ ನಾನು ಮೊನ್ನೆನೇ ಬಂದಾಗ ಸಂಧ್ಯಾನ ಮಾತಾಡಿಸ್ತಾ ಇದ್ದೆ. ಸೊ ಈಗ ಅವಳು ಫಂಕ್ಷನಿಗೆ 2 ಫಂಕ್ಷನಿಗೆ ಅಟೆಂಡ್ ಆಗಬೇಕು. ಹಂಗಾಗಿ ಇವಾಗ ನಮ್ಮ ಜೊತೆ ಬರ್ತಾಯಿಲ್ಲ, ಅವರ ಹಸ್ಬೆಂಡು ಅವರು ಅತ್ತೆ ಫ್ಯಾಮಿಲಿ ಜೊತೆ
ಇನ್ನೊಂದು ಅವಳ ಫ್ರೆಂಡ್ ಶ್ರೀಮಂತ ಇದೆ ಅನಿಸುತ್ತೆ, ಮೋಸ್ಟ್ಲಿ ಅದನ್ನು ಮುಗಿಸ್ಕೊಂಡು ಅವಳು ಈ ಫಂಕ್ಷನಿಗೆ ಅಟೆಂಡ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಫೈನಲ್ ಆಗಿ ಎಲ್ಲ ರೆಡಿ ಆದಮೇಲೆ ಇನ್ನೊಂದು ಸತಿ ಚೆಕ್ ಮಾಡ್ಕೊತಾ ಇದ್ದಾರೆ ಆಂಟಿ ಬ್ಯಾಗ್ ಎಲ್ಲ. ಏನಕ್ಕಪ್ಪ ಅಂದರೆ ಏನಾದರೂ ಮರ್ತಿದ್ರೆ ತುಂಬ ದೂರ, ಹತ್ರ ಅಂತೂ ಅಲ್ಲ, ಯಾಕಂದರೆ ಮತ್ತೆ ಬಂದು ತೊಗೊಂಡು ಹೋಗೋಕ್ಕಾಗಲ್ಲ. ಒಂದೊಂದು ವಸ್ತುಗಳು ಕೆಲವೊಂದು ನಾವು ಸ್ಪೆಸಿಫಿಕ್ಕಾಗಿ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ, ಅದು ಅಲ್ಲೇ ಬೇಕು ಅಂದ್ರೂ ಸಿಗೋದಿಲ್ಲ. ಹಂಗಾಗ್ಬಿಟ್ಟು ನೀಟಾಗಿ ಒಂದು ಸತಿ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಕ್ಯಾಬ್ ಬುಕ್ಕಿಂಗ್ ಆದಮೇಲೆ ನಮ್ಮ ಫೋಟೋ ಸೆಕ್ಷನ್ ನಡೀತಾ ಇದೆ. ನೋಡಿ, ಅಮ್ಮ ಅವರು ಒಂದೇ ಥರ ಸ್ಯಾರಿನ ವೇರ್ ಮಾಡಿದ್ದಾರೆ, ಅಂದರೆ ಬೇರೆ ಬೇರೆ ಕಲರು ಡಿಸೈನು, ಬಟ್ ಆಫ್ ಆ್ಯಂಡ್ ಆಫ್ ಸ್ಯಾರಿ ಥರ. ಫೈನಲ್ ಆಗಿ ನಾವೆಲ್ಲ ಒಂದು ಗ್ರೂಪ್, ನಾವು ಒಂದೇ ಸತಿ ಈ ಥರ ಒಂದು ಹತ್ರ ಸೇರಿದಾಗ ಆಲ್ಮೋಸ್ಟ್ ಈ ಥರ ರೆಡಿ ಆದಾಗ ಒಂದು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋ ಅಭ್ಯಾಸ ನಮಗೆ. ಕ್ಯಾಬ್ ಬುಕ್ಕಿಂಗ್ ಆಗಿದೆ, ಕ್ಯಾಬ್ ಬುಕ್ಕಿಂಗ್ ಮಾಡಿ ಆದಮೇಲೆ ಫೋಟೋಸ್ ತಗೊಳ್ತಾ ಇದ್ದೀವಿ, ಹೊರಡಬೇಕು, ಟೈಮ್ ಇದೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ. ಫೈನಲ್ ಆಗಿ ನನ್ನ ಲತಾ ನಮ್ಮೆಲ್ಲರ ಔಟ್ಲುಕ್ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಕಂಟಿನ್ಯೂ ಆಗಿ ಮಿಸ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಖಂಡಿತ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಲತಾ ಏನಕ್ಕಪ್ಪ ಹಿಂದೆ ವ್ಲಾಗಲ್ಲಿ ಶಾಪಿಂಗ್ ವ್ಲಾಗ್ ಹಾಕಿದ್ದೆ ಅಂತ. ಗೊತ್ತಾಯ್ತಾ, ನನಗೆ ಅವಳಿಗೆ ಅಂತ ಏನು ಶಾಪಿಂಗ್ ಮಾಡಿಲ್ಲ, ಫಂಕ್ಷನಿಗೋಸ್ಕರ ಅಂತಲೇ ನಾವು ಶಾಪಿಂಗ್ಸ್ನ ಮಾಡಿದ್ದು. ಗೊತ್ತಾಯ್ತಾ ಏನಕ್ಕಪ್ಪ ನಮ್ಮ ಶಾಪಿಂಗ್ ಅವತ್ತಿನ ಬಿಸಿ ಅಂತ. ಸೊ ಫೈನಲಿ ಕ್ಯಾಬ್ ಬಂದಿದೆ ಅಂದ್ಬಿಟ್ಟು ಇಳಿತಾ ಇದ್ದೀವಿ. ಫಸ್ಟು ದೊಡ್ಡವ್ರನ್ನೆಲ್ಲ ಕಳಿಸೋಣ, ಅಮ್ಮ ಅವರೆಲ್ಲ ಹೋಗಲಿ, ಇಲ್ಲ ಲಗೇಜ್ ತೊಗೊಂಡು ಪುಣ್ಯ ಟೈಮಿಗೆ ಹೋಗ್ಬೇಕಲ್ವ, ದೊಡ್ಡವರಲ್ಲಿ ಅಟೆಂಡ್ ಆಗಲಿ ಅಂದ್ಬಿಟ್ಟು 5 ಸೀಟರ್ಸ್ ಕ್ಯಾಬ್ನ ಬುಕ್ ಮಾಡಿದ್ವಿ ಅಮ್ಮವರಿಗೆಲ್ಲ. ಅದು ಬೇಗನೆ ಬಂತು. 7 ಸೀಟರ್ಸ್ ಕ್ಯಾಬ್ ಅಂತೂ ಬುಕ್ಕಿಂಗ್ ಮಾಡಿದ್ರು ತೊಗೊಳ್ತಾ ಇದ್ದ, ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನಮಗಂತೂ ರೀಸನ್ ಗೊತ್ತಾಗ್ತಿಲ್ಲ. ಬಿಕಾಸ್ ಸಂಡೇ ಆಗಿರೋ ಕಾರಣ ಅನಿಸುತ್ತೆ 7 ಸೀಟರ್ಸ್ ಕ್ಯಾಬ್ನ ಕಾಲ್ ಮಾಡಿದ್ರೆ ಕ್ಯಾಬ್ ರೇಟ್ ಏನಿದೆ ಅದ್ರ ಮೇಲೆ 200 ಎಕ್ಸ್ಟ್ರಾ ಕೊಡಿ, ಇಷ್ಟು ಬೆಳಗ್ಗೆನೇ ಬರಬೇಕಲ್ಲ, ಅಷ್ಟು ದೂರ ಇದೆ, 25-30 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ, ಈಗೇನೆ ಎಲ್ಲದರಲ್ಲೂ ಮೋಸನೇ. ಆಲ್ಮೋಸ್ಟ್ ಈಗ ನಾವು ಕೊಡೋ ದುಡ್ಡೇ ಜಾಸ್ತಿ, ಅದರಲ್ಲಿ ಎಕ್ಸ್ಟ್ರಾ 200 ಕೇಳ್ತಾರೆ. ಸೊ ನಾವು ಅದಕ್ಕೆಲ್ಲ ಒಪ್ಪೋದಿಲ್ಲ, ಹಂಗಾಗ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಸೊ ಯಾವಾಗ ಬುಕ್ಕಿಂಗ್ ತೊಗೊಳ್ತಾರೆ ಅವಾಗೇ ಹೋಗ್ತೀವಿ, ಇಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅವರಿಗೇ ಪ್ರಾಬ್ಲಮ್ ಆಗ್ಬೋದು ಅನಿಸುತ್ತೆ. ಫೈನಲ್ ಆಗಿ ನೋಡಿ, ಅಮ್ಮವ್ರನ್ನೆಲ್ಲ ಕಳಿಸೋವಾಗ ನಮ್ಮ ಒಂದು ಸ್ಮಾಲ್ ಕ್ಲಿಪ್ಪಿಂಗು. ಸೊ ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಕೊನೆವರೆಗೂ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಬಾಯ್ ಮಾ. ಚಿಟ್ಲ ಎಲ್ಡಾ ಸೊ ಫೈನಲಿ ಅಮ್ಮವರೆಲ್ಲ ಹೋಗಿ ತುಂಬ ಹೊತ್ತಾಯಿತು. ಈಗ ನಾನು ಲತಾ ಹಾಗೆ ನನ್ನ ತಂಗಿ ಲಾಸ್ಟ್ನೇ ತಂಗಿ ನವ್ಯ, ಇದೆಲ್ಲ ಪುಟಾಣಿಗಳು. ಸೊ ಈಗ ಹೊರಟಿದ್ದೀವಿ. ಸೊ ಹೋಗೋಕ್ಕೆ ಒಂದು 1/2 hour ಆಗ್ಬೋದು ಅನಿಸುತ್ತೆ. ಅಮ್ಮವ್ರು ಆ್ಯಕ್ಚುಲಿ ರೀಚ್ ಆಗಿಬಿಟ್ಟಿದ್ದಾರೆ. ನಮಗೆ ಬುಕ್ ಆಗಿದ್ದು ಲೇಟ್ ಆಯಿತು, ಸೊ ಬುಕ್ಕಿಂಗ್ ತೊಗೊಂಡಿಲ್ಲ, ಬೆಳಗ್ಗೆನೇ ಅಲ್ವಾ. ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ಫಂಕ್ಷನ್ ವ್ಲಾಗ್ ಅಂತ. ಮಿಸ್ ಮಾಡಿದೆ ನೋಡ್ತಾ ನಾವೆಲ್ಲನೂ ಕೂಡ ಹೇಗಿದ್ದೀವಿ ಅಂತ ಕಮೆಂಟ್ ಮಾಡಿ. ನಾವು ಒಂದ್ಸಲ ತಗೊಂಡಿದ್ದೆ, ನೀವೇ ಕ್ಯಾನ್ಸಲ್ ಮಾಡಿದ್ರಲ್ಲ. ಹೌದಾ? ಸೊ ಫೈನಲಿ ಬಂದು ರೀಚ್ ಆದ್ವಿ. ಅಮ್ಮವ್ರು ಕಾಲ್ ಮಾಡ್ತಾನೆ ಇದ್ದಾರೆ ಬ್ಯಾಕ್ ಟು ಬ್ಯಾಕ್, ಎಲ್ಲಿದ್ದೀರಾ, ಪುಣ್ಯ ಶುರು ಆಗಿದೆ ಅಂತ. ಸೊ ಫೈನಲಿ ಬಂದು ರೀಚ್ ಆದ್ವಿ. ನೋಡಿ ನಮ್ಮ ಸಿಸ್ಟರ್ ಮನೆ. ಅದಕ್ಕೋಸ್ಕರವಾಗಿ ಗಣಪತಿ ಪೂಜೆಯನ್ನು ಮಾಡಬೇಕು. ಏನೊಂದು ಹಾಲು ಮಾರ್ಗದಲ್ಲಿ ಅವರ ಏನು ವಂಶಾವಳಿ ಇರುತ್ತೆ, ವಂಶಾವಳಿ ಎಲ್ಲ ಬೆನ್ನನ್ನು ಹತ್ತಿರ್ತಾರೆ ಸ್ನೇಹಿತರ. ಅಂದರೆ ವಂಶಾವಳಿ ಶುಭಾಕಾರಕ್ಕೆ ಎಲ್ಲ ನಂಬ್ತೀನಿ. 7 ವರ್ಷ ಇಲ್ಲ ಅಂತೇಳಿ ಒಂದು 1 ವರ್ಷದಿಂದ ಮುಂದೆ ಓಡಿ ಬರ್ತಾನೆ. ನೋಡೋದಂಥ ಗಣಪತಿ ಭಯಭೀತನಾಗಿ ಓಡಿ ಬರ್ತಾನೆ. ಅಪ್ಪ ಅಮ್ಮನ್ನೆಲ್ಲ ಮುಟ್ಟಿದ್ದೀನಿ ಬರ್ತಾನೆ, ಬಂದು ನೋಡ್ತಾನೆ.
ಸೊ ಫೈನಲಿ ಬಂದು ರೀಚ್ ಆದ್ವಿ. 1 ಅವರ್ ಆಯಿತು. ಎಷ್ಟು ಟ್ರಾಫಿಕ್ ಇತ್ತಂದರೆ ತುಂಬಾ ಟ್ರಾಫಿಕ್ ಇತ್ತು. ಕ್ಯಾಬ್ ಅವರು ಅಷ್ಟೇ ಚೆನ್ನಾಗಿ ಕರ್ಕೊಂಬಂದರು. ಆ ಕ್ಯಾಬ್ ಅವ್ರು ಹೇಳ್ತಾಯಿದ್ರು ಒಂದು 5 ಸತಿ ಕ್ಯಾನ್ಸಲ್ ಮಾಡಿ ಮತ್ತೆ ನಾನೇ ತೊಗೊಂಡೆ ಮೇಡಮ್ ನಿಮ್ಮದು ಬುಕ್ಕಿಂಗು, ಏನಕ್ಕೆ ಅಂದ್ಬಿಟ್ಟು ನೀವು ಬ್ಯಾಕ್ ಟು ಬ್ಯಾಕ್ ಅದೇ ಬುಕ್ಕಿಂಗ್ ಬರ್ತಾಯಿತ್ತು ಅಂತ ತೊಗೊಂಡೆ ಫೈನಲಿ ಅಂತ ಹೇಳಿದ್ರು. ಸೊ ಪಾಪ ತುಂಬ ಚೆನ್ನಾಗಿ ತುಂಬ ಬೇಗನೆ ಕರ್ಕೊಂಬಂದರು. ಅವ್ರಿಗೆ ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಬೇಗ ಬಂದಿದ್ದೆ. ಪುಣ್ಯ ಎಲ್ಲ ನಡೀತಾ ಇದೆ. ಟಿಫನ್ ಎಲ್ಲನೂ ಕೂಡ ಇಲ್ಲೇ ಮಾಡಿಸಿದ್ರು. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮಕ್ಕಳು ಚಿತ್ರಾನ್ನ, ಮ್ಯಾಂಗೋ ಚಿತ್ರಾನ್ನ ಮಾಡಿಸಿದ್ರು. ಸೊ ಎಲ್ಲ ಮಕ್ಕಳು ಕೂತ್ಕೊಂಡು ತಿಂತಾ ಇದ್ದಾರೆ. ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ಒಂದು 5 ನಿಮಿಷ ಪೂಜೆಗೆ ಕೂತ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು. ಸೊ ಫೈನಲಿ ಮಿರರ್ ಕಂಡ್ರೆ ನಾನು ಎಲ್ಲೂ ಕೂಡ ಸುಮ್ಮನೆ ಇರಲ್ಲ ಅಲ್ವಾ, ತುಂಬ ಇಷ್ಟ ನನಗೆ ಮಿರರ್ ಅಂದರೆ. ಸೊ ಫೈನಲಿ ನೋಡಿ ಪೂಜೆ ಎಲ್ಲ ನಡೀತಾ ಇದೆ. ಪುಣ್ಯ ಹಾಗೆ ನನ್ನ ತಂಗಿ ಮಗಳು ಮೇಲೆ ಫೋಟೋ ಸೆಕ್ಷನ್ ನಡೀತಾ ಇದೆ. ಅವಳಿಗೆ ಮೇಲೆ ಕರ್ಕೊಂಡೋಗು ರೆಡಿ ಆಗಿದ್ದಾಳೆ ಅಲ್ವಾ, ಚೆನ್ನಾಗಿದ್ದಾಳೆ. ಕ್ಯಾಮ್ರಾ ಅವರು ಫೋಟೋಸ್ ತೆಗಿಯೋಕ್ಕೆ ಕರ್ಕೊಂಡೋಗಿದ್ದಾರೆ ಟೆರೆಸ್ ಮೇಲೆ. ಆಂಟಿ ದೊಡ್ಡಮ್ಮ ಎಲ್ಲನೂ ಕೂಡ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದಾರೆ. ನಮ್ಮ ಮುದ್ದು ಕ್ಯೂಟ್ ಡಾಟರು ಬಂದಲು ನೋಡಿ. ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಈಗ ಕೆಳಗಡೆ ಕರ್ಕೊಂಬಂದರು. ಅವಳ ಬ್ಯಾಕ್ ಸೈಡಿಂದ ಔಟ್ಲುಕ್ ನೋಡಿ, ಫ್ರಂಟ್ ಔಟ್ಲುಕ್ ತೋರಿಸ್ತೀನಿ ನಾನು. ತುಂಬಾ ಟ್ರೆಡಿಷ್ನಲಲ್ಲಿ ಒಂದು ಓಲ್ಡ್ ಮೇಕಪ್ ಅಂತ ಏನೂ ಮಾಡಿಲ್ಲ ಮನೆಯಲ್ಲಿ, ಬಟ್ ಟ್ರೆಡಿಷ್ನಲಲ್ಲಿ ಓಲ್ಡು. ಈಗ ಮಾಯಾ ಬಜಾರ್ ಮೂವಿಯಲ್ಲಿ ಸಾವಿತ್ರಿ ವೇರ್ ಮಾಡಿರ್ತಾಳಲ್ಲ ಆ ಸ್ಟೈಲ್ದು ಬಟ್ಟೆನ ಅವರ ದೊಡ್ಡಮ್ಮಂಗೆ ತುಂಬಾ ಇಷ್ಟ, ಇದೇ ಥರ ಮಾಡಿಸ್ಬೇಕಿತ್ತು ಅಂತ ಇಷ್ಟ ಇತ್ತಂತೆ. ಆ ಥರ ಬಟ್ಟೆನ ತುಂಬ ಹುಡುಕಿ ಸ್ಪೆಷಲಾಗಿ ಸ್ಟಿಚ್ ಮಾಡಿಸಿದ್ದಾರೆ. ಸೊ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ. ಎಲ್ಲರೂ ಫ್ಯಾನ್ಸಿ ಬಟ್ಟೆನ ವೇರ್ ಮಾಡ್ತಾರೆ ಟ್ರೆಡಿಷ್ನಲ್ಲೇ, ಅದರಲ್ಲೂ ಸ್ಪೆಷಲ್ಲಾಗಿ ಓಲ್ಡು ಟ್ರೆಡಿಷ್ನಲ್ ಬಟ್ಟೆ. ಸೊ ಪುಣ್ಯ ಎಲ್ಲ ನಡೀತಾ ಇದೆ ಈಗ ನೋಡಿ. ತುಂಬಾ ಇಷ್ಟ ಆಯಿತು ಅವಳ ಬಟ್ಟೆ ನೋಡಿ ನನಗೆ. ಇನ್ನೂ ಚಿಕ್ಕ ಹುಡುಗಿ ಆದರೂ ಮುದ್ದಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಅವಳಿಗೆ ವೇರ್ ಮಾಡಿರೋ ಜುವೆಲ್ಸು ಅಷ್ಟೇ, ಜ್ಯುವೆಲರಿನೂ ಅಷ್ಟೇ ಆ ಡ್ರೆಸ್ಸಿಗೆ ಸ್ಪೆಸಿಫಿಕ್ಕಾಗಿ ತುಂಬಾ ಚೆನ್ನಾಗಿ ಶೂಟ್ ಆಗಿದೆ. ನನ್ನ ಮೊಬೈಲಲ್ಲಿ ಸ್ವಲ್ಪ ಕ್ಲಿಯಾರಿಟೀಸ್ ಕಮ್ಮಿ ಇದ್ರೂ ಕ್ಯಾಮ್ರಾಸ್ ವೀಡಿಯೋಸಲ್ಲಿ ಚೆನ್ನಾಗಿ ಬಂದಿರುತ್ತೆ. ಸೊ ಯಾರಿಗಾದರೂ ಯೂಸ್ ಆಗಲಿ ಈ ಥರ ಅಂದ್ಬಿಟ್ಟು ನಾನು ನೀಟಾಗಿ ತೋರಿಸಿದ್ದೀನಿ. ओम देवताय स्वाहा देवताय स्वाहा ओम ह्रीं रूपेण मृदं सौम्यं सौम्यरूपेणं तमदं नमाम्यहं स्वाहा देवताय स्वाहा देवताय स्वाहा ओम देवानां गुरुं काञ्च निपतन्निवं बुद्धिबोधं द्रौते चन्द्रमानुदेव स्वाहा ओम बृहस्पतिग्रह देवताय स्वाहा बृहस्पतिग्रह देवताय स्वाहा ಸ್ವಲ್ಪ ಎದ್ದು ಬಂದೆ ಹೊರಗಡೆ. ಇದು ಪುಣ್ಯ ಎಲ್ಲ ಆದಮೇಲೆ ಹೋಮ ನಡೀತಾ ಇದೆ ನೋಡಿ. ಇವರೆಲ್ಲ ಬಂದ್ಬಿಟ್ಟು ನಮ್ಮ ಶ್ವೇತಾ ಅವರ ಅಕ್ಕಂದಿರು ಅಂದರೆ ವಾರಾರ್ಗಿತ್ತಿದಿರು ಅಂತೀವಲ್ವ, ನಮ್ಗೆ ಆ ಥರ ಹೇಳೋಕ್ಕೇ ಬರಲ್ಲ, ನಮ್ಗೆ ಅದು ಅಭ್ಯಾಸನೂ ಇಲ್ಲ. ಅಕ್ಕ ತಂಗಿ ಅನ್ನೋದೇ ಅಭ್ಯಾಸ. ನಮ್ಮ ಶ್ವೇತಾ ಅವರ ದೊಡ್ಡ ಮಗಳು ಡ್ರೆಸ್ ಹಾಕಿರೋರು, ಅವ್ರ ಅಕ್ಕನ ಮಗಳು, ಇವರೆಲ್ಲ ಅವ್ರ ಫ್ಯಾಮಿಲಿ ನೋಡಿ. ಇದು ಪುಣ್ಯ ಆದಮೇಲೆ ಹೋಮ ಶುರುವಾಗಿದೆ. ಹೋಮ ಆದಮೇಲೆ ಗೊತ್ತಲ್ವ ಎಷ್ಟು ಈಗಿರೋ ಸೆಕೆಗೆ, ಸಮ್ಮರಿಗೆ, ಬಿಸಿಲಿಗೆ ಹೋಮ ಮಾಡ್ತಾಯಿದ್ರೆ ಎಲ್ಲರ ಮುಖದಲ್ಲೂ ಬೆವರು ಇಳಿತಾ ಇದೆ. ತುಂಬಾ ಸೆಕೆ ಆಗ್ತಾಯಿದೆ. ಪೂಜೆ ಅಂದಮೇಲೆ ನಾವು ತಾಳ್ಮೆಯಾಗಿ ಕೂರಲೇಬೇಕು. ಸೊ ಫೈನಲಿ ಈ ಥರ ನಡೀತಾ ಇದೆ ನೋಡಿ. ओम कृष्णाय गोविंदाय गोपीजनवल्लभाय पराय गुरुषाय परमात्मने बरकमन्त्रेन्द्रास्त्राणि समरसुन्दर मत्योर मोते मोतयाय वतेवतया भूताये भूता पुष्पदाये भूता विष्णुकतारे शिवाग्ने स्वाहा रक्षोग्नाय नमः नमस्तपन्दिये भूत
ಸಂಗತಾವೃತ್ತಿಯಂತಂ ಹೇಳ್ಬೋದು ಅಂಗಾಂಗಕೋಸ್ಯ ರುದ್ರಾಶ್ರಮಣ ದೋಸ್ಮೇಧಾಸ್ಥಾನಂ मयादेव संग्रहाण काचन येन मे सफल अवाप्तिः जन्मनि जन्मनि विघ्नेश्वराय फलः फलं पूर्णफलं समर्पयामि याफलनीर्याफलाः विश्वायासु पुष्पिणी सहस्रनिप्रसोधस्नानो मणिचन्द्रगुम्मसरस्वा ಫೈನಲಿ ಪೂಜೆ ಎಲ್ಲನೂ ಕೂಡ ಹೋಮ ಎಲ್ಲನೂ ಕೂಡ ಮುಗೀತು. ಎಲ್ಲ ಪೂಜಾ ವ್ಲಾಗ್ ಎಲ್ಲನೂ ಕೂಡ ನೀಟಾಗಿ ಶೇರ್ ಮಾಡಿದ್ದೀನಿ. ಕೆಲವ್ರಿಗೆ ಈ ಥರ ಪೂಜೆ ವ್ಲಾಗ್ಸ್ ಇಷ್ಟ ಆಗಲ್ಲ, ಅದನ್ನೆಲ್ಲನೂ ಲೆಂತ್ ಆಗುತ್ತೆ ಅಂತ ಅಂದ್ಕೊಳ್ಬೋದು. ಬಟ್ ಅದನ್ನೆಲ್ಲ ನಾನು ಸ್ಕಿಪ್ ಮಾಡೋ ಆಗಿಲ್ಲ, ಎಲ್ಲನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಆದಷ್ಟು ಕಡಿಮೆ ಪೂಜೆ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಸೊ ಪುಣ್ಯಾಹ ಹೋಮ ವ್ಲಾಗ್ ಎಲ್ಲ ನೋಡಿದ್ರೆ ಎಷ್ಟು ಪೂಜೆ ಕೂತಷ್ಟು ಎಲ್ಲನೂ ಕೂಡ ಒಂದೇ. ನೋಡಿದವ್ರು ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ. ಸೊ ನೋಡಿ, ನನ್ನ ವೀಡಿಯೋಸ್ ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಂದರೆ, ಕ್ಯಾಮ್ರಾಸ್ ಇಟ್ಕೊಂಡು ವೀಡಿಯೋ ಮಾಡೋವಾಗ ಈ ಥರ ನಾವು ದೇವ್ರ ಬಟ್ಟಿಟ್ರೆ ಅದನ್ನು ನೋಡಿಕೊಂಡೇ ವೀಡಿಯೋಸಲ್ಲಿ ಇಟ್ಕೊಳ್ಬೋದು. ಸೊ ಈ ಥರ ಬೆನಿಫಿಟ್ಸ್ ಎಲ್ಲನೂ ಕೂಡ ನನ್ನ ವೀಡಿಯೋಸಿಂದ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಫೈನಲಿ ಎಲ್ಲ ಆದಮೇಲೆ ಪೂಜೆ, ಇವಾಗ ಟೈಮ್ ಬಂದು 1:30 ಆ ಥರ ಆಗಿದೆ. ಫೈನಲಿ ನಮ್ಮ ಗ್ರೂಪ್ ಫೋಟೋ ತೆಕ್ಕೊಳ್ಬಿಡೋಣ ಎಲ್ಲರೂ ಅಂದ್ಬಿಟ್ಟು. ನಾವು ಎಲ್ಲೋದ್ರೂ ನಾವು ಕೇಳಿಲ್ಲ ಅಂದ್ರೂ ಅವರೇ ನಿಲ್ಲಿಸಿ ತೆಗೆದುಬಿಡ್ತಾರೆ. ನಮ್ಮನ್ನು ನೋಡಿದ್ರೇ ಗೊತ್ತಾಗುತ್ತೆ ಒಂದು ತಾಯಿ ಮಕ್ಕಳು ಅಂತ ಕೇಳೋರೇ ಜಾಸ್ತಿ. ಇಲ್ಲಿ ಕೇಳೋಕ್ಕೆ ಕ್ಯಾಮ್ರಾಮ್ಯಾನ್ ಅಂದ್ಕೊಂಡಿರ್ಬೋದು, ಬಟ್ ಇದೆಲ್ಲನೂ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸೇ. ಯಾಕಂದರೆ ನಾವೆಲ್ಲ ಫ್ಯಾಮಿಲಿಗೆ, ನಮ್ಮ 2ನೇ ಅಕ್ಕ ಮತ್ತು ನಮ್ಮ ಹಸ್ಬೆಂಡು ಬಂದು ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳು. ಇವಾಗ ನಾನು ಲತಾ ಯಾವ ಥರ ಆ ಥರ ನಮ್ಮ ಭಾವನೂ ನಮ್ಮ ಹಸ್ಬೆಂಡು. ಹಾಗೆ ನಮ್ಮ 3ನೇ ಸಿಸ್ಟರು ಅಷ್ಟೇ, ಲತಾ ಅವ್ರ ಹಸ್ಬೆಂಡು ಅಷ್ಟೇ, ಅಮ್ಮನ ತವ್ರ ಮನೆ ಕಡೆಯವರು. ನಮ್ಮ ಶ್ವೇತಾ ಅವರು ಹಸ್ಬೆಂಡು ಅಷ್ಟೇ, ನಮ್ಮ ಹಸ್ಬೆಂಡ್ಗೂ ಎಲ್ಲನೂ ಮಿಕ್ಸ್. ಅವರೂ ಕೂಡ ನಾವು 4 ಜನ ಸ್ವಂತದಲ್ಲೇ ಮದುವೆ ಆಗಿರೋ ಕಾರಣ ನಮ್ಗೆ ಅವ್ರೇನು ಹೊಸಬ್ರಂತ ಅನಿಸಲ್ಲ. ಬಟ್ ಹೋದತ್ರ ನಾವು ನಡ್ಕೊಳ್ಳೋ ರೀತಿಯೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಫೈನಲಿ ಎಲ್ಲರೂ ಇವಾಗ ಒಂದು ಸತಿ ನಿಂತ್ಕೊಂಡು ನನ್ನ ಡಾಟರ್ ಜೊತೆಗೆ ಒಂದೊಂದು ಫೋಟೋ ಸೆಲ್ಫಿ ನಾವು ತೊಗೊಳ್ತಾ ಇದ್ವಿ. ನೋಡಿ, ನಮ್ಮ 2ನೇ ಅಕ್ಕ ಅಂತ ಹೇಳಿದ್ನಲ್ಲ, ನಮ್ಮ ಹಸ್ಬೆಂಡು ನಮ್ಮ 2ನೇ ಅಕ್ಕ ಹಸ್ಬೆಂಡು ಸ್ವಂತ ಅಣ್ಣ ತಮ್ಮ, ಅಂದರೆ ದೊಡ್ಡಮ್ಮ ಚಿಕ್ಕಮ್ಮನ ಮಕ್ಕಳು. ಫೈನಲಿ ನಾನು ನಮ್ಮ ಲತಾ ಈಗ ನಿಂತ್ಕೊಳ್ತಾ ಇದ್ದೀವಿ. ನಾವಿಬ್ಬರು ಜೊತೆಲಿ ತಕ್ಕೊಂಡ್ರೆ ನಮಗೆ ಸಮಾಧಾನ. ನಾವಿಬ್ಬರು ಒಂಥರ ಬೆಸ್ಟೀಸ್ ಅಂತಾರಲ್ವ, ಆ ಥರ ಫ್ರೆಂಡ್ಸು ಅಲ್ಲ, ಸಿಸ್ಟರಿಗೆ ಸಿಸ್ಟರ್ಸು ಅಲ್ಲ, ನನ್ನ ಅವಳ ಬಾಂಡಿಂಗ್ ಆ ಥರ. ಸೊ ಫೈನಲಿ ನಾವು 4 ಜನ ಅಕ್ಕ ತಂಗಿದಿರು ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ. ಇದೆಲ್ಲ ಆದಮೇಲೆ ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ಬೇಕು. ಈಗ ಟೈಮ್ 1:30 ಆ ಥರ ಆಗ್ತಾ ಬರ್ತಾಯಿದೆ. ಸೊ ಅವ್ರ ಫ್ಯಾಮಿಲೀಸ್ ಜೊತೆ ಎಲ್ಲನೂ ಕೂಡ ಒಂದು ಫೋಟೋಸು ವೀಡಿಯೋಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮದೆಲ್ಲ ಆದಮೇಲೆ ಅವ್ರ ಫ್ಯಾಮಿಲೀಸ್ ಎಲ್ಲನೂ ಕೂಡ ತೆಕ್ಕೊಂಡ್ರು. ಈಗ ಬಂದು ನೋಡಿ, ನಮ್ಮ ಶ್ವೇತಾ ಅವ್ರ ಹಸ್ಬೆಂಡ್ ಇದ್ದಾರಲ್ಲ, ಅವರು 4 ಜನ ಅಣ್ಣ ತಮ್ಮ, ಹಾಗೆ ಒಬ್ಬರು ಅಕ್ಕ, ಅವರು ಫ್ಯಾಮಿಲಿ ಅಕ್ಕ ತಮ್ಮಂದಿರು ನಿಂತ್ಕೊಂಡು ಒಂದು ಫೋಟೋ ಸೆಲ್ಫಿ ತೊಗೊಂಡ್ರು. ಈಗ ಗಂಡು ಮಕ್ಕಳು ಬರೀ ಅಣ್ಣ ತಮ್ಮಂದಿರು ನಿಂತ್ಕೊಂಡಿದ್ದಾರೆ. ನಮ್ಮ ಮೈದಂಗೆ ಬಂದು 4 ಜನ, ಅವರು 5 ಜನ ಟೋಟಲಿ. ಅವ್ರ ಅಕ್ಕ ಹಾಗೆ ಇವ್ರು 4 ಜನ. ಸೊ ಫೈನಲಿ ನೋಡಿ, ಅವ್ರ ದೊಡ್ಡಪ್ಪನಿಗೆ ಎಷ್ಟೊಂದು ಇಷ್ಟ ಮಗಳ ಮೇಲೆ. ಸೊ
ಕಿಸ್ ಕೊಡ್ತಾ ಒಂದು ಫೋಟೋ ವೀಡಿಯೋಸ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಫೈನಲಿ ಅದೆಲ್ಲ ಮುಗ್ದಾದ್ಮೇಲೆ ನಮ್ಮ ತಂಗಿ ಇಲ್ಲೆಲ್ಲನೂ ಕ್ಲೀನ್ ಮಾಡ್ತೀವಿ. ಅವರ ಅತ್ತೆ ಇದ್ದಾರಲ್ಲ, ನಮ್ಮ ಶ್ವೇತಾ ಅವರ ಅತ್ತೆ ಅವರ ಅಕ್ಕನ ಮನೆ ಇದು, ಅಕ್ಕ ಅಲ್ಲ ತಂಗಿ ಮನೆ ಅನಿಸುತ್ತೆ. ಸೊ ಬನ್ನಿ ಅಂತ ಕರಿತಾನೆ ಇರ್ತಾರೆ. ಅವ್ರು ಹೋದಾಗೆಲ್ಲ ನಾವು ಹೋಗೋಕ್ಕೇ ಆಗಲ್ಲ. ಈಗ ಸ್ವಲ್ಪ ಹೊತ್ತು ಅವ್ರ ಮನೆಗೆಲ್ಲನೂ ಕೂಡ ನಾವು ಬಂದ್ವಿ. ಹಿಂದೆ ಬಿಲ್ಡಿಂಗೇನೆ, ನಮ್ಮ ಶ್ವೇತಾ ಅವ್ರದ್ದು ಮುಂದೆ ಬಿಲ್ಡಿಂಗು, ಇವ್ರ ಬಿಲ್ಡಿಂಗ್ ಬಂದು ಹಿಂದೆ ಬಿಲ್ಡಿಂಗು. ಸೊ ಇವ್ರು ಬಂದು ಸೆಕೆಂಡ್ ಫ್ಲೋರಲ್ಲಿ ಇದ್ದಾರೆ. ಕೆಳಗಡೆ ಎಲ್ಲನೂ ಕೂಡ ರೆಂಟಲ್ಗೆ ಕೊಟ್ಟಿದ್ದಾರೆ. ಇವರು ಬಂದು ಜಾಯಿಂಟ್ ಫ್ಯಾಮಿಲಿ. ನನಗೆ ಈ ಥರ ಫ್ಯಾಮಿಲೀಸ್ ನೋಡಬೇಕು ಅಂದ್ರೇ ಖುಷಿ. ದಿನಪೂರ್ತಿ ಅವ್ರ ಮನೇಲಿ ಸೈಲೆಂಟಾಗಿ ಒಂದು ಮೂಲೆಯಲ್ಲಿ ಕೂತಿರೋ ಅಂದರೆ ಕೂತಿರ್ತೀನಿ, ಅಷ್ಟೊಂದು ಇಷ್ಟ. ಯಾಕಂದರೆ ನಂಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಇಷ್ಟ. ಅದನ್ನು ಇವಾಗೂ ಈ ಕಾಲದಲ್ಲೂ ಈ ಥರ ಜನ್ರೇಷನ್ನಲ್ಲೂ ಅದನ್ನು ಇನ್ನೂ ನಡೆಸ್ಕೊಂಡು ಹೋಗ್ತಾಯಿದ್ರೆ ನೋಡೋಕ್ಕೇ ಖುಷಿ. ನೋಡಿ, ಈ ಮನೆ ಬಂದು ಸೆಕೆಂಡ್ ಫ್ಲೋರಲ್ಲಿ ಫುಲ್ ಕಿಚನ್ನು, ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಮಾಡಿ ತಿನ್ನೋಕ್ಕೆ ಈ ಫ್ಲೋರ್ನ ಇಟ್ಕೊಂಡಿದ್ದಾರೆ. ಥರ್ಡ್ ಫ್ಲೋರ್ ಎಲ್ಲನೂ ಕೂಡ ಮನೆ ಥರ ಇರೋಕ್ಕೆ ಮಲಗೋಕ್ಕೆಲ್ಲ ಮೇಲೇ. ಸೊ ತುಂಬಾ ಖುಷಿ ಆಯಿತು. ತುಂಬ ಸ್ಪೆಷಲ್ಲಾಗಿ ಕಾಣಿಸುತ್ತೆ ಈ ಥರ ಫ್ಯಾಮಿಲೀಸ್ನ ನೋಡೋದು. ರೇರ್ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇದೆ ನಾವು ಅಂದ್ಕೊಳ್ತಾ ಇದ್ವಿ. ಇಲ್ಲ, ಖಂಡಿತ ಅದನ್ನ ಇನ್ನೂ ಉಳಿಸ್ಕೊಂಡಿದ್ದಾರೆ. ಸೊ ಮುಂದೆ ನೆಕ್ಸ್ಟ್ ಪೀಳಿಗೆಗೂ ಇದೆಲ್ಲ ಕಂಟಿನ್ಯೂ ಆಗಬೇಕು ಅಂತ ನನಗಂತೂ ಇಷ್ಟ. ಸೊ ನಾವು ಬಯಸಿದ್ದು ಏನೂ ಸಿಗೋದಿಲ್ಲ. ಸಿಕ್ಕಿರೋರು ಈ ಥರ ಚೆನ್ನಾಗಿರಲಿ ಅಂತ ಹಾರೈಸಬೇಕು. ನೋಡಿ, ಅವರು ವಾರಾರ್ಗಿತ್ತಿದ್ದೀರು, ಸ್ವಂತ ಅಕ್ಕ ತಂಗಿ ಥರ ಇದ್ದಾರೆ. ಅವ್ರು ದೊಡ್ಡಕ್ಕನೂ ಅಷ್ಟೇ ವಾರ್ಗಿತ್ತಿ. ನಮ್ಮ ಅಮ್ಮ ಅವರು ಊರು ಚಿಕ್ಕಬಳ್ಳಾಪುರದಿಂದ ಮಾಡ್ಕೊಂಬಂದಿರೋರು ಈ ಆಂಟಿ. ಸೊ ಗೊತ್ತಿರೋರೇ ಆಲ್ಮೋಸ್ಟ್ ಎಲ್ಲನೂ ಕೂಡ ಮಿಕ್ಸ್ ನಮ್ಮದು ಬೆರ್ತಿದೆ. ಸೊ ಫೈನಲಿ ಅವ್ರ ಮನೆಯಲ್ಲಿ ಹೋಗಿದ ತಕ್ಷಣ ಜ್ಯೂಸು ತಿಂಡಿ ಅದೆಲ್ಲನೂ ಕೂಡ ಕೊಟ್ಟರು. ತಿಂದ್ಬಿಟ್ಟು ಬರ್ತಾ ಈಗ ಅರಿಶಿನ ಕುಂಕುಮ ಕೊಟ್ಟರು. ಊಟಗಳೆಲ್ಲ ನಮ್ಮ ತಂಗಿ ಮನೇಲಿ ಮಾಡಿದ್ದಾರೆ. ಈ ಮನೆಗೂ ಆ ಮನೆಗೂ ಎಲ್ಲನೂ ಒಂದೇ ಹತ್ರನೇ ಊಟ. ಸೊ ಇಲ್ಲಿಗೆಲ್ಲ ಕಳಿಸಿದ್ರು ಪಾರ್ಸಲ್ ಊಟ. ಸೊ ಫೈನಲಿ ಈಗ ಬಂದು ಎಲ್ಲ ಗುಡಿಸಿ ಒರೆಸಿ ಊಟ ಎಲ್ಲನೂ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಅದನ್ನು ಕ್ಲಿಪ್ಪಿಂಗ್ ಮಾಡಿಲ್ಲ ನಾನು. ಈಗ ಒಂದು ಟೈಮ್ ಆಗ್ತಾಯಿದೆ, 3 o'clock ಹತ್ರ ಆಗ್ತಾಯಿದೆ. ನೈಟ್ ಫಂಕ್ಷನಿಗೆ ಫಂಕ್ಷನ್ ಹಾಲಲ್ಲಿ ಇಟ್ಕೊಂಡಿರೋದು. ಹಾಗಾಗ್ಬಿಟ್ಟು ನಮ್ಮ ಶ್ವೇತನ ಮಗಳಿಗೆ ಓಣಿಗೆಲ್ಲನೂ ಕೂಡ ವೇಲ್ ರೆಡಿ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 3:30 ಆಗ್ತಾ ಬರ್ತಾಯಿದೆ. 4:15 ರಾವುಗಲ ಶುರು ಆಗುತ್ತೆ. ಅಷ್ಟೊತ್ತೊಳಗೆ ಚೌಟ್ರಿ ಒಳಗೆ ಹೋಗಬೇಕು ಅಂದ್ಬಿಟ್ಟು ನಮ್ಮ ಡಾಟರ್ನ ತಂಗಿ ಮಗಳನ್ನ ಕರ್ಕೊಂಡು ಅವ್ರ ಅಕ್ಕ ಎಲ್ಲನೂ ಕೂಡ ಪಾರ್ಲರ್ ಅವ್ರು ಬಂದಿದ್ದಾರೆ ಮೇಕಪ್ಪಿಗೆ ಅಂದ್ಬಿಟ್ಟು ಕರ್ಕೊಂಡು ಹೋದರು. ನಾವೆಲ್ಲನೂ ಕೂಡ ಇಲ್ಲೇ ರೆಡಿ ಆಗೋಣ ಅಂದ್ಬಿಟ್ಟು. ಯಾಕಂದರೆ ಇವಾಗ ಹಾಲಲ್ಲಿ ಅಂದರೆ ರೂಮ್ಸ್ 1-2 ಇರುತ್ತೆ. ಜನ ಜಾಸ್ತಿ ಇದ್ದೀವಿ. ಅಲ್ಲಿ ಸ್ವಲ್ಪ ಜನ ರೆಡಿ ಆಗಲಿ, ನಮ್ಗೆ ಇಲ್ಲೇ ಕಂಫರ್ಟ್ ಆಗಿ ಇದೆ, ಬೇಗ ರೆಡಿ ಆಗ್ಬೋದು ಅಂತ ನಾವು ಇಲ್ಲೇ ಉಳ್ಕೊಂಡ್ವಿ. ಅವಳನ್ನ ಕರ್ಕೊಂಡು ಹೋದರು. ಯಾಕಂದರೆ ಒಳಗಡೆಗೆ ಹೋಗ್ಬೇಕಲ್ವಾ ಚೌಟ್ರಿ ಒಳಕ್ಕೆ. ಅದೆಲ್ಲನೂ ಕೂಡ ಟೈಮ್ ನೋಡಿಕೊಂಡು ಕಳಸ ತೊಗೊಂಡು ಹೋಗಬೇಕು ಅಂತ ಅವರು ಎಲ್ಲ ಬೇಗ ಹೋದರು. ನಾವೆಲ್ಲ ಇಲ್ಲೇ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಿ ಹಾಲಲ್ಲಿ ಫಂಕ್ಷನ್ ವ್ಲಾಗು ಅದನ್ನು ಸಪ್ರೇಟ್ ಮಾಡ್ತೀನಿ. ಇದೇ ಲೆಂತ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಕೊನೆವರೆಗೂ ವ್ಲಾಗ್ನ ಇಷ್ಟಪಟ್ಟು ನೋಡಿ. ಹಾಗೆ ನನ್ನ ತಂಗಿಗೂ ಕೂಡ ನಾನೇ ಮೇಕಪ್ ಮಾಡಬೇಕು ಅಂತ ಇದ್ದಾಳೆ. ಸೊ ಕೊನೆಯಲ್ಲಿ ಫೋಟೋಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ಇಷ್ಟಪಡಿ ಅಂತ ಹೇಳ್ತಾ ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.